ಹಾಯ್ ಎವ್ರಿವನ್. ಬರ್ರಿ ಇವತ್ತು ನಿಮ್ಗೆ 2 ಎಂಬ್ರಾಯ್ಡ್ರಿ ಡಿಸೈನ್ಸ್ ಫಿನಿಶಿಂಗ್ ಮಾಡಿದ್ದೆ ನಾನು. ಅದು ಶೇರ್ ಮಾಡ್ಬೇಕಂತ ಹೇಳಿ ವಿಡಿಯೋ ಮಾಡಾಕತ್ತೀನಿ. ಇದು ಸಿಂಪಲ್ ಡಿಸೈನ್, ಸಿಂಪಲ್ ಅನ್ನಂಗಿಲ್ಲ, ನಾರ್ಮಲ್ ಮೀಡಿಯಮ್ ಡಿಸೈನ್ ಐತಿ. ಯಾಕಂದರೆ ಇದು ಸ್ವಲ್ಪ ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಗ್ರ್ಯಾಂಡ ಆಗ್ತಿದೆ. ಮುಂದೆ ನೋಡ್ಬೋದು ನೀವು, ಈ ವಿಡಿಯೋ ಫಿನಿಶಿಂಗ್ನಾಗ ಗೊತ್ತಾಗ್ತೈತೆ ನಿಮ್ಗೆ. ಇದು ಫುಲ್ ಸ್ಲೀವಿಗೂ ಬರ್ತೈತಿ. ನೋಡೋಕೆ ಸಣ್ಣದು ಕಾಣಿಸ್ತೈತಿ ಬುಟ್ಟ, ಬಟ್ ಸ್ಟಿಚ್ ಆದಮೇಲೆ ಪೂರ್ತಿ ಸ್ಲೀವಿಗೆ ಬರ್ತೈತಿ ಇದು. ನಾನು ಇದಕ್ಕೆ ಗಮ್ ಹಚ್ಚಾಕತ್ತೀನಿ, ಯಾಕಂದರೆ ಇದು ಟೈಲರ್ ಕಡೆಯಿಂದ ಬಂದಿದ್ದರಿಂದ ಅವರು ಹ್ಯಾಮಿಂಗ್ ಮಾಡ್ಕೊತಾರಂತ ಹೇಳಿದರು. ಅದಕ್ಕೆ ನಾನು ಗಮ್ ಹಚ್ಚಿ ಕೊಡಾಕತ್ತೀನಿ. ಇದಕ್ಕೆ ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಹಾಕಿ ಕೊಡಾಕತ್ತೀನಿ. ನೆಕ್ ಲೈನಿಗೆ 2 ಲೈನ್ ಬಂದುಬಿಟ್ಟಿರ್ತಾವೆ ಆಲ್ರೆಡಿ. ಇದಕ್ಕೆ ನೀವು ಎಂಬ್ರಾಯ್ಡ್ರಿನೂ ಮಾಡ್ಬೋದು. ಬೇಡ ಸ್ವಲ್ಪ ಗ್ರ್ಯಾಂಡಾಗಿರಲಿ ಅಂತಂದರೆ ಈ ಟೈಪ್ ನಾನು ಹಚ್ಚಾಕತ್ತೀನಲ್ಲ, ಆ ಟೈಪ್ ನೀವು ಮನೆ ಒಳಗೂ ಹಚ್ಕೋಬೋದು. ಬೇಡ ಅಂದರೆ ನಾವು ಹಚ್ಚಿ ಕೊಡ್ತೀವಿ. ಆರಿ ವರ್ಕ್ ಮಾಡೋರು ಈ ಟೈಪ್ ಮಾಡ್ಕೋಬೋದು. ಸ್ವಲ್ಪ ಎಂಬ್ರಾಯ್ಡ್ರಿ ಮಾಡಿಕೊಂಡು ಫಿಲ್ಲಿಂಗ್ ಆಗಲಿ ಔಟ್ಲೈನ್ ಆಗಲಿ ನೀವು ಆರಿ ವರ್ಕ್ ಮಾಡ್ಕೊಂಡ್ರಿ ಅಂದರೆ ಬ್ಲೌಸ್ ಗ್ರ್ಯಾಂಡಾಗಿ ಕಾಣಿಸ್ತೈತಿ. ಆ ಟೈಪ್ ಡಿಸೈನ್ಸು ನಮ್ಮ ಹತ್ರ ಅದಾವ. ನಿಮ್ಗೆ ಯಾರಿಗಾರ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿರಿ, ನಾನು ಅದ್ರದ್ದು ಡೀಟೇಲ್ಸ್ ಶೇರ್ ಮಾಡ್ತೀನಂತ. ಯಾವುದು ಹಾಫ್ ಎಂಬ್ರಾಯ್ಡ್ರಿ ಮಾಡಿಕೊಂಡು ಹಾಫ್ ಮತ್ತು ನೀವು ಆರಿ ವರ್ಕ್ ಮಾಡ್ಕೊಳ್ಬೋದು. ಆ ಥರ ಡಿಸೈನ್ಸ್ ಭಾಳ ಅದಾವೆ. ಬ್ರೈಡಲ್ ಆಗಲಿ, ನಾರ್ಮಲ್ ಸಣ್ಣ ಸಣ್ಣ ಡಿಸೈನ್ ಆಗಲಿ, ಪುಟ್ಟಾಸು, ಆಮೇಲೆ ಮೀಡಿಯಮ್ ಡಿಸೈನ್ಸು ಇದ್ದಾವೆ, ಆಮೇಲೆ ಸಿಂಪಲ್ ಡಿಸೈನ್ಸು ಇದ್ದಾವೆ. ನೀವು ಮನೆ ಒಳಗೂ ಆರಿ ವರ್ಕ್ ಮಾಡಿಕೊಂಡು ಇದು ಮಾಡ್ಬೋದು. ಇದರಿಂದ ಏನು ಪ್ರಯೋಜನ ಅಂದ್ರೆ, ಯಾರು ಸ್ಟಾರ್ಟಿಂಗ್ ಆರಿ ವರ್ಕ್ ಮಾಡ್ಕೊಳ್ತಿರ್ತಾರಲ್ಲ ಅವರಿಗೆ ನೆಕ್ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ಬಟ್ ಆರಿ ವರ್ಕ್ ಮಾಡಿದ್ವಿ ಅಂದರೆ ನೆಕ್ ಲೈನ್ ನೀಟಾಗಿ ಬಂದಿರ್ತೈತಲ್ಲ, ಬಾಕಿದು ನೀವು ಸಣ್ಣ ಸಣ್ಣ ಫ್ಲವರೆಲ್ಲ ಹಾಕ್ಕೊಟ್ಟಿರ್ತೀವಿ, ಅದಕ್ಕೆಲ್ಲ ನೀವು ಔಟ್ಲೈನ್ ಮಾಡ್ಕೊಳ್ಬೋದು. ಬ್ಯಾಕ್ ಸೈಡ್ದು ಮುಗೀತು. ಈಗ ನಾನು ಫ್ರಂಟ್ ಇದು ಮಾಡಾಕತ್ತೀನಿ, ಗಮ್ ಹಚ್ಚಿ ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಹಚ್ಚಾಕತ್ತೀನಿ. ಇದು ಟೈಲರ್ ಹಚ್ಚಿ ಇದು ಮಾಡಿಕೊಡ್ತಾರಲ್ಲ, ನಾವು ಹಚ್ಚೋದಾದ್ರೆ ಬ್ಲೌಸ್ ಫಿನಿಶಿಂಗ್ ಆದಮೇಲೆ ಹಚ್ತೀವಿ. ಯಾಕಂದ್ರೆ ಹೊಲಿಯುವಾಗ ಆ ಕಡೆ ಈ ಕಡೆ ಸರ್ದಾಡ್ತಾವೆ. ಬಟ್ ಅವ್ರಿಗೆ ಹೇಳಿದ್ದೆ ನಾನು, ಅವರು ಇಲ್ಲರಿ ನೀವು ಹಚ್ಕೊಟ್ಬಿಡ್ರಿ, ನಾನು ಹೊಲ್ದಾದ್ಮೇಲೆ ಹ್ಯಾಮಿಂಗ್ ಮಾಡ್ಕೋತೀನಿ ಅಂತ ಹೇಳಿದರು. ಸೊ ಹಂಗಾಗಿ ನಾನು ಅವ್ರಿಗೆ ಹಚ್ಕೊಡಕತ್ತೀನಿ. ನೆಕ್ಕಿಗೆ ಸ್ಲೀವಿಗೆ ಏನು ಡಿಸೈನ್ ಇಲ್ಲ, ಸಿಂಪಲ್ ಇದ್ದಾವೆ. ಇವಷ್ಟು ಫ್ರಂಟು ಬ್ಯಾಕ್ ಅಷ್ಟು ನಾನು ಹಚ್ಚೀನಿ. ಈ ಥರ ಲಾಸ್ಟಿಗೆ ಕಾಣಿಸ್ತೈತಿ. ಹೊಲದಾದ್ಮೇಲೆ ನೋಡಬೇಕು ಹೆಂಗೆ ಕಾಣ್ತೈತೆ ಅಂತೇಳಿ. ಇದಾದಮೇಲೆ ಇದು ಒಂದು ನಮ್ಮ ಫ್ರೆಂಡ್ ಆಗಬೇಕು. ಇದು ಡಿಸೈನ್ ಕೊಟ್ಟಿರೋರು ಕ್ಲೋಸ್ ಫ್ರೆಂಡ್, ಅವ್ರದ್ದು ಡಿಸೈನು ರೆಡಿ ಮಾಡಾಕತ್ತೀನಿ. ಇದು ಪ್ರತಿ ಸಲ ಅವರು ಯು ಶೇಪ್ ನೆಕ್, ರೌಂಡ್ ನೆಕ್ ಬ್ಲೌಸ್ ವೇರ್ ಮಾಡಿ ಬಿಟ್ಟಿರ್ತೀವಿ. ಬಟ್ ಇಂಥವೇನಾರ ಎಂಬ್ರಾಯ್ಡ್ರಿ ಹಾಕೋವಾಗ ಸ್ವಲ್ಪ ಚೇಂಜ್ ಆಗಿ ಹಾಕಿಸ್ಕೋಬೇಕು. ಭಾಳ ಥರ ಡಿಸೈನ್ಸ್ ಇರ್ತಾವೆ. ಸಿಂಪಲ್ ಒಳಗೇನ ನೆಕ್ ಚೇಂಜ್ ಇರ್ತಾವೆ. ಒಂದೇ ಥರ ಉಟ್ಟು ಬೇಜಾರಾಗಿರ್ತೈತಲ್ಲ. ಸೊ ಸ್ವಲ್ಪ ನೆಕ್ ಚೇಂಜ್ ಮಾಡಿದ್ರೆ ಚಲೋ ಕಾಣಿಸ್ತೈತ್ರಿ ಅಂತ ಅವರಿಗೆ ಸಜೆಸ್ಟ್ ಮಾಡಿದ್ದೆ ನಾನು. ಈಗಂತೂ ಟ್ರೆಂಡಿ ಡಿಸೈನ್ ಭಾಳ ಬರಕತ್ತವ. ಬಟ್ ಸ್ಯಾರಿಗೆ ನಾವು ಹೆಂಗೆ ಮ್ಯಾಚ್ ಆಗ್ತದೆ ಅಂತೇಳಿ ನೋಡಿ ಹಾಕಬೇಕಾಗ್ತೈತಿ. ಸ್ಯಾರಿ ಇದು ನಂದು ಇವ್ರದ್ದು ಸೇಮ್ ಐತಿ. ಸ್ಯಾರಿ ನಂದು ಇನ್ನೂ ಮಾಡ್ಕೊಂಡಿಲ್ಲ, ನಂಗೆ ಟೈಮ್ ಸಿಗ್ಲಾರ್ದಕ್ಕೆ ಇವ್ರದ್ದಷ್ಟೇ ಮಾಡಾಕತ್ತೀನಿ. ಸ್ಯಾರಿ ಇದು ಅಷ್ಟು ಇದು ಇಲ್ಲ, ಕಾಸ್ಟ್ಲಿ ಸ್ಯಾರಿ ಆದ್ರೂ ಅದು ಸ್ವಲ್ಪ ಲೈಟಾಗಿ ಐತಿ ಸ್ಯಾರಿ. ಹಾಗಾಗಿ ಅದಕ್ಕೆ ಸ್ವಲ್ಪ ಅದಕ್ಕೆ ಮ್ಯಾಚ್ ಆಗುವಂಗೆ ನಾವು ಇದು ಡಿಸೈನ್ ಸೆಲೆಕ್ಟ್ ಮಾಡಿ ಹಾಕಕತ್ತೀವಿ. ಇದು ಬ್ಲೌಸ್ ನಾನೇ ರೆಡಿ ಮಾಡ್ತೀನಿ. ರೆಡಿ ಮಾಡಿದ್ಮೇಲೆ ಇದ್ರದ್ದೊಂದು ವಿಡಿಯೋ ನಾನು ಹಾಕ್ತೀನಂತ. ಭಾಳ ಜನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಾರ್ದ ವಿಡಿಯೋ ನೋಡಾಕತ್ತೀರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ, ಅಂದರೆ ನಮಗೂ ಹೆಲ್ಪ್ ಆಗ್ತೈತಿ. ಆಮೇಲೆ ನಿಮಗೂ ನೆಕ್ಸ್ಟ್ ವಿಡಿಯೋ ಹಾಕಿದಾಗ ನೋಟಿಫಿಕೇಷನ್ ಬರ್ತೈತಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಂತ. ಬಾಯ್.